ಓಕೆ ಗೈಸ್, ಭಾಳ ದಿವಸ ಆದಮೇಲೆ ಮತ್ತೆ ಟ್ರೂಕ್ ತಮ್ಮ ಎರಡು TWS ಬಡ್ಸ್ ಜೊತೆಗೆ ವಾಪಸ್ ಬಂದಿದೆ. ಸೊ ಏರ್ಬಡ್ಸ್ ಮತ್ತು ಏರ್ಬಡ್ಸ್ಗಳು. ಸೊ ಇದರಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಆಗಿದೆ. ಫಸ್ಟು ಇಂಪ್ರೂವ್ಮೆಂಟ್ಸ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಇದನ್ನು ಅನ್ಬಾಕ್ಸಿಂಗ್ ಮಾಡಿಬಿಡೋಣ. ಅನ್ಬಾಕ್ಸಿಂಗ್ ಆಲ್ರೆಡಿ ಆಗೋಗಿದೆ ಬಟ್ ಸ್ಟಿಲ್ ಬಾಕ್ಸಲ್ಲಿ ಹೇಳಿದಂತ ನೋಡ್ಕೊಬೇಕಲ್ವಾ, ನೋಡ್ಕೊಂಬನ್ನಿ. ಮೊದಲನೇದಾಗಿ ಈ ಒಂದು ಬಾಕ್ಸ್ ಬಗ್ಗೆ ಮಾತಾಡಬೇಕಂತಂದರೆ ಅಫ್ಕೋರ್ಸ್ ಮೇಲ್ಗಡೆ ನೋಡಿಕೊಳ್ಳಿ ಡಿಸೈನ್ ಚೆನ್ನಾಗಿ ಕಾಣುತ್ತೆ, ಬಟ್ ತೆಗೆಯೋದಕ್ಕೆ ಮಾತ್ರ ಬೇಜಾನ್ ಎಫರ್ಟ್ ಆಗಿದೆ. ಸೊ ಎಲ್ಲ ಟೈಮಲ್ಲೂ ಒಂದು ಹೊಸ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಕೆಲವೊಂದು ಸರಿ ಪ್ರಾಡಕ್ಟ್ ಚೆನ್ನಾಗಿರುತ್ತೆ, ಬಾಕ್ಸ್ ಚೆನ್ನಾಗಿರೋದಿಲ್ಲ. ಸೊ ಟ್ರೂಕ್ ಅವ್ರದ್ದು ಈ ಸರಿ ಕೂಡ ಈ ಒಂದು ಪ್ರಾಡಕ್ಟ್ನ ಓಪನ್ ಮಾಡಲಿಕ್ಕೆ ತುಂಬ ಹರಸಾಹಸ ಪಡಬೇಕಾಯಿತು. ಅದಾದಮೇಲೆ ಫೈನಲಿ ತೆಗೆದುಬಿಟ್ಟು ಒಂದು ಡೌ ಮಾಡಿಬಿಟ್ಟು ಎರಡು ಒಟ್ಟಿಗೆ ತೆಗೆದೆ. ಅದಾದಮೇಲೆ ಕಂಡಿದ್ದು ಈ ಒಂದು ಎರಡು ಬಡ್ಸ್ ಸಪ್ರೇಟ್ ಆಗಿರೋದು, ಮತ್ತು ಆ ಒಂದು ಕೇಸ್ ಬಂದ್ಬಿಟ್ಟು ಸಪ್ರೇಟ್ ಆಗಿರೋದು, ಚಾರ್ಜಿಂಗ್ ಕೇಸ್ ಬಂದ್ಬಿಟ್ಟು ಸಪ್ರೇಟ್ ಆಗಿರೋದು. ಸೊ ಇನ್ನು ಅದನ್ನು ಸಪ್ರೇಟಾಗಿ ಇಟ್ಬಿಟ್ಟು ಮತ್ತೆ ಒಳಗಡೆ ನೋಡಿದ್ರೆ ಅಗೇನ್ ಕಾಮನ್ ಆಗಿ ಎರಡು ಕಡೆ ನಿಮಗೆ ಸೊ ಒಂದು ಟೈಪ್ ಸಿ ಕೇಬಲ್ ಸಿಗುತ್ತೆ, ಏರ್ ಟಿಪ್ಸ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಒಂದು QR ಕೋಡ್ ಸ್ಕ್ಯಾನರ್ ಸಿಗ್ತದೆ. ಅದೇ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಮುಖಾಂತರ ನೀವು ಈ ಒಂದು ಇಯರ್ಬಡ್ಸ್ಗಳನ್ನ ಕಂಟ್ರೋಲ್ ಮಾಡ್ಬೋದು. ಒಂದು ಬೇಸಿಕ್ ಆಗಿ ಫೈಂಡ್ ಮಾಡೋದು ಅಥವಾ ಗೆಸ್ಟನ್ನು ಕಂಟ್ರೋಲ್ ಮಾಡೋದಾಗಿರ್ಬೋದು. ಅದಾದಮೇಲೆ ನಿಮಗೆ ಒಂದು ಯೂಸರ್ ಮ್ಯಾನ್ಯಲ್ಸು ಸಿಗುತ್ತೆ. ಸೊ ಇದೊಂದು ಟೋಟಲ್ ಓವರ್ ಆಗಿ ಸಿಗ್ತಕ್ಕಂತಹ ಒಂದು ಪ್ರಾಡಕ್ಟ್ಗಳು. ಇದು ನೋಡೋಷ್ಟೊತ್ತಿಗೆ ನಮ್ಮ ಟೀ ಬಂತು, ಅದನ್ನು ಟೀ ಕುಡಿದು ಸೊ ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಎರಡು ಬಾಕ್ಸಲ್ಲಿ ಏನೇನು ಸಿಗುತ್ತೆ ಅಂತ ನೋಡಿದ್ರಿ. ಸೊ ಇನ್ನೆರಡು ಪ್ರಾಡಕ್ಟ್ಗಳ ಒಂದು ಯೂಸೇಜ್ ಮಾಡಿ ನನ್ನ ಒಂದು ಅಭಿಪ್ರಾಯ ಹೇಳಬೇಕಂತ ಅಂದರೆ, ಸೊ ಮೊದಲನೇದಾಗಿ ಈ ಒಂದು ಪ್ರಾಡಕ್ಟ್ಗಳನ್ನ ಕೈಯಲ್ಲಿ ಹಿಡ್ಕೊಂಡು ಕೂಡಲೇ ಒಂದು ಫೀಲ್ ಬಂದ್ಬಿಟ್ಟು ಈ ಒಂದು ಕೇಸಸ್ ಆಗಿರ್ಬೋದು ಅಥವಾ ಒಂದು ಬಡ್ಸ್ ಆಗಿರ್ಬೋದು ವೆರಿ ಒಂದು ಪ್ರೀಮಿಯಂ ಕ್ವಾಲಿಟಿ ಅಂತ ಅನಿಸ್ತು ಈ ಒಂದು ಪ್ರೈಸ್ಗೆ. ಬಟ್ ಬಾಕ್ಸ್ದು ನೋಡೋಕೆ ಸಾಲಿಡ್ ಆಗಿದೆ, ಬಟ್ ಓಪನ್ ಮಾಡೋದು ತುಂಬ ಡಿಫಿಕಲ್ಟ್ ಆಗ್ತಾ ಇತ್ತು. ಆ್ಯಂಡ್ ಅದೇ ರೀತಿಯಾಗಿ ಈ ಒಂದು ಕೇಸ್ಗಳು ಭಾಳಷ್ಟು ಅದಕ್ಕೆ ಆಪೋಸಿಟ್ ಆಗಿ ತುಂಬ ಚೆನ್ನಾಗಿದ್ದಾವೆ. ಒಂದು ಟಫ್ ಆಗಿ ಒಂದು ಇಟ್ಕೊಂಡ್ಕೊಳ್ಳೋ ಒಂದು ಸ್ಟಡಿ ಫೀಲಲ್ಲಿ ಎರಡೂ ಕಡೆ ನಿಮಗೆ ಸಿಗುತ್ತೆ. ಆ್ಯಂಡ್ ಕನೆಕ್ಟಿವಿಟಿ ಕೂಡ ತುಂಬ ಚೆನ್ನಾಗಿದೆ. ಬಟ್ ಅಪ್ಲಿಕೇಶನ್ ಸಪೋರ್ಟ್ ಬಂದುಬಿಟ್ಟು ತುಂಬ ಡಿಲೇ ಆಯಿತು ಒಂದು ಕನೆಕ್ಟ್ ಆಗೋದಕ್ಕೆ. ಅದಾದಮೇಲೆ ಸೊ ನೀವು ಅಪ್ಲಿಕೇಶನ್ ಥ್ರೂ ಕನೆಕ್ಟ್ ಮಾಡಿದರೆ ಫೋನಿಗೆ ಕನೆಕ್ಟ್ ಆಗಲ್ಲ, ಫೋನಿಗೆ ಕನೆಕ್ಟ್ ಮಾಡಿದ್ರೆ ಅಪ್ಲಿಕೇಶನ್ನು ಯೂಸ್ ಆಗೋದಿಲ್ಲ. ಒಂಥರ ಡಿಫ್ರೆಂಟ್ ಇದೆ. ನನಗೆ ಸ್ಯಾಮ್ಸಂಗ್ ಫೋನಲ್ಲಿ ಈ ಥರ ಪ್ರಾಬ್ಲಮ್ ಆಯಿತು ಅಥವಾ ಎಲ್ಲ ಫೋನಲ್ಲಿ ಈ ಥರ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಬಟ್ ಅಪ್ಲಿಕೇಶನ್ ಕನೆಕ್ಟ್ ಮಾಡಿದಾಗ ಕನೆಕ್ಟಿವಿಟಿ ಅದರಲ್ಲಿರ್ತಕ್ಕಂಥ ಫೀಚರ್ಸ್ಗಳನ್ನ ಯೂಸ್ ಮಾಡಲಿಕ್ಕೆ ಸೊ ಟ್ರೈ ಮಾಡಿದೆ ನಾನು. ಅದಲ್ಲದೆ ಒಂದು ನಾರ್ಮಲ್ ಆಗಿ ಒಂದು ಸ್ಯಾಮ್ಸಂಗ್ ನನ್ನ ಒಂದು ಫೋನ್ ಮುಖಾಂತರ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸೊ ಇದರಲ್ಲಿ ಗೆಸ್ಚರ್ಸ್ಗಳು ಬಂದ್ಬಿಟ್ಟು ಇನ್ನೇರ್ ಮತ್ತು ಔಟ್ ಏರ್ ಅನ್ನೋ ಒಂದು ಸೆನ್ಸಾರ್ ಏನಿದೆ ಅದರ ಕಿವಿನಲ್ಲಿ ಹಾಕಿದಾಗ ಒಂದು ಸೆನ್ಸ್ ಮಾಡೋದು, ಅದು ಪ್ರಾಪರಾಗಿ ಅಷ್ಟೊಂದು ವರ್ಕ್ ಆಗಿಲ್ಲ. ಬಟ್ ಅದನ್ನು ಹೊರತುಪಡಿಸಿದ್ರೆ ಭಾಳಷ್ಟು ಬೆಸ್ಟ್ ವಿಚಾರ ಏನಪ್ಪ ಅಂತಂದರೆ ಸೊ ಈ ಒಂದು ಬಡ್ಸ್ಗಳು ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ, ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಮೈಕ್ ಕ್ವಾಲಿಟಿ ಚೆನ್ನಾಗಿದೆ, ಆ್ಯಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಒಂದು ತಕ್ಕ ಮಟ್ಟಿಗೆ ಈ ಒಂದು ಪ್ರೈಸಲ್ಲಿ ತುಂಬ ಚೆನ್ನಾಗಿದೆ. ಸೊ ಓವರ್ ಆಲ್ ಆಗಿ ಒಂದು ಇನ್ಕ್ಲೂಡಿಂಗ್ ಒಂದು ಕಂಫರ್ಟ್, ಬಿಲ್ಡ್ ಕ್ವಾಲಿಟಿ ಮತ್ತು ಕನೆಕ್ಟಿವಿಟಿ ಕಂಪೇರ್ ಮಾಡಿದರೆ ಕೂಲ್. ಸೊ ಐ ಥಿಂಕ್ ನನ್ನ ಪ್ರಕಾರ ಸೊ ಆಲ್ಮೋಸ್ಟ್ ಅಲ್ಲಿ ಟ್ರೂಕ್ ಬಂದ್ಬಿಟ್ಟು ತುಂಬ ಬಜೆಟಲ್ಲಿ ಒಂದು ಒಳ್ಳೆಯ ಪ್ರಾಡಕ್ಟ್ಗಳನ್ನ ಅಥವಾ ಒಂದು ಎವ್ರಿ ಟೈಮ್ ತುಂಬ ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದನ್ನು ಹೇಳಬೇಕಂತಂದರೆ ಸೊ ನನಗನ್ಸೋ ಪ್ರಕಾರ ಒಂದು ಗೇಮಿಂಗಿಗೆ ಎಸ್ಪೆಷಲಿ ಗೇಮಿಂಗ್ ಸೀರೀಸ್ ಆಗಿರ್ಬೋದು ಅಥವಾ ಈ ಒಂದು ನಾರ್ಮಲ್ ಆಗಿ ನೀವು ಮ್ಯೂಸಿಕ್ನ ಅಥವಾ ಡೈಲಿ ರೆಗ್ಯುಲರ್ ಯೂಸೇಜ್ ಮಾಡ್ತಾರೆ ಅಂತಂದರೆ ಒಂದು ಬಜೆಟಲ್ಲಿ ನೋಡ್ತಾ ಇದ್ದಾರೆ. ಸೊ ಈ ಒಂದು ಎರಡು ಬಡ್ಸ್ ಮತ್ತು ಬಡ್ಸ್ ಪ್ಲಸ್ ಏರ್ಬಡ್ಸ್ ಮತ್ತು ಏರ್ಬಡ್ಸ್ ಪ್ಲಸ್ ಟ್ರೂಕ್ನವ್ರದ್ದು ತಗೋದು. ಆ್ಯಂಡ್ ಇದರಲ್ಲಿ ನಿಮಗೆ ಎನಿವೆ ಇದರಲ್ಲೂ ಕೂಡ ನಮಗೆ ಒಂದು ಲೋ ಲೈಟೆನ್ಸಿ ಇದೆ, ಇದು ಗೇಮಿಂಗ್ ಕೂಡ ಬಳಸ್ಬೋದು. ಅದಲ್ಲದೆ ನನಗೆ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ, ನಾನು ಆಲ್ರೆಡಿ ಹೇಳ್ದಂಗೆ. ಆ್ಯಂಡ್ ಮೇನ್ ಆಗಿ ಎರಡರಲ್ಲೂ ಕೂಡ ನಿಮಗೆ ಟೈಪ್ಸ್ ಸಿಗುತ್ತೆ. ಒಂದು ಕ್ವಿಕ್ ಚಾರ್ಜ್ ಸಪೋರ್ಟ್ ಮಾಡುತ್ತೆ ನಿಮಗೆ. ಸೊ ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬ ಚೆನ್ನಾಗಿದೆ. ಸೊ ಓವರ್ ಆಲ್ ಆಗಿ ಮತ್ತೆ ಎರಡು ಒಂದು ವೆರಿ ಗುಡ್ ಪ್ರಾಡಕ್ಟ್ಗಳು ಈ ಒಂದು ಬಜೆಟ್ ಪ್ರೈಸಲ್ಲಿ. ಸೊ ಇನ್ ಕೇಸ್ ನೀವು ಟ್ರೂಕಲ್ಲಿ ಒಂದು ಬೆಸ್ಟ್ ಗೇಮಿಂಗ್ ಪ್ಲಸ್ ಆಲ್ರೌಂಡರಾಗಿ ನೋಡ್ತಾ ಇದ್ದೀರ ಅಂತಂದರೆ ಸೊ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಬಟ್ ಈ ಎಕ್ಸ್ಟ್ರಾ ಫೀಚರ್ಸ್ಗಳು ಏನಂತಾರೆ ನಾಯ್ಸ್ ಕ್ಯಾನ್ಸಲೇಷನ್ನು ಅಥವಾ ಇನ್ನೂ ಬೇರೆ ಲೆವೆಲಲ್ಲಿ ಆ್ಯಂಡ್ ಹೋಗ್ತಾ ಯಾವ ಥರ ಇರುತ್ತೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಏನಕ್ಕೆ ಅಂತಂದರೆ ಇದನ್ನ ಬಜೆಟಲ್ಲೇ ನೀವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಸೊ ಅಷ್ಟೊಂದು ಪ್ರೀಮಿಯಂ ಲೆವೆಲ್ಗೆ ನೀವು ಕಂಪೇರ್ ಮಾಡೋಂಗಿಲ್ಲ. ಇದು ಬಜೆಟಲ್ಲಿ ಇರತಕ್ಕಂತಹ ಒಂದು ಒನ್ ಆಫ್ ದಿ ಬೆಸ್ಟ್ ಚಾಯ್ಸ್ಗಳು ಮಾತ್ರ. ಸೊ ಕ್ಲಿಯರಾಗಿ ಅಂದ್ಕೊಳ್ಳಿ. ಸೊ ಇದರ ಒಂದು ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಮಾಡೋ ಟೈಮಲ್ಲಿ ಪ್ರೈಸ್ಗಳು ರಿವೀಲ್ ಆಗಿರೋದಿಲ್ಲ. ಸೊ ಆಲ್ಮೋಸ್ಟ್ ಅಲ್ಲಿ ನನಗೆ ಅನ್ಸೋ ಪ್ರಕಾರ ಒಂದು 1300, 1500 ಒಳಗಡೆ ಬರುತ್ತೆ ಎರಡೂ ಕೂಡ. ಸೊ ಪ್ರೈಸಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನಿಮ್ಗೆ ಯಾವ್ದು ಬೇಕೋ ಚೂಸ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ, ಹೋಗಿ ಬೈ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಜೊತೆಗೆ. ಅಲ್ಲಿ ತನಕ ಸೇಫ್ ಆಗಿರೋದು ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.